ವಿಶ್ವವಿಖ್ಯಾತ ನಂದಿಗಿರಿಧಾಮದಲ್ಲಿ ರಾಜ್ಯ ಸರ್ಕಾರ 13ನೇ ಸಚಿವ ಸಂಪುಟ ಸಭೆ ನಡೆಸಲು ತೀರ್ಮಾನಿಸಿತು. ಹೀಗಾಗಿ ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ, ಜಿಲ್ಲಾ ಪೊಲೀಸ್ ಇಲಾಖೆ ಸೇರಿದಂತೆ ಸ್ವತಃ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಹಾಗೂ ಶಾಸಕ ಪ್ರದೀಪ್ ಈಶ್ವರ್ ಕಳೆದ ಒಂದು ವಾರದಿಂದ ಇನ್ನಿಲ್ಲದ ಶ್ರಮ ಹಾಕಿ ಸಚಿವ ಸಂಪುಟ ಸಭೆ ನಡೆಸಲು ಬೇಕಾದ ಸಕಲ ತಯಾರಿಗಳನ್ನು ಕೈಗೊಂಡಿದ್ರು. ಮೊದಲು ನಂದಿಗ್ರಾಮದ ಶ್ರೀ ಭೋಗನಂದೀಶ್ವರ ಆಲಯಕ್ಕೆ ಇಡೀ ರಾಜ್ಯ ಸರ್ಕಾರದ ಸಚಿವ ಸಂಪುಟವೇ ಭೇಟಿ ಮಾಡಿ ದೇವರ ದರ್ಶನ ಪಡೆದು ನಂತರ ಅಲ್ಲೇ ಫೋಟೋಶೂಟ್ ಮಾಡಿಸಿ ಅದಾದ ಮೇಲೆ ನಂದಿಬೆಟ್ಟದ ಮೇಲ್ಭಾಗದ ಮಯೂರ ಹೋಟೆಲ್ ಸಭಾಂಗಣದಲ್ಲಿ ಸಚಿವ ಸಂಪುಟ ಸಭೆ ನಡೆಸಲು ತೀರ್ಮಾನಿಸಲಾಗಿತ್ತು. ದೇವಾಲಯದ ಕಲ್ಯಾಣಿಯ ದಡದಲ್ಲಿ ಫೋಟೋಶೂಟ್ಗೆ ವ್ಯವಸ್ಥೆ ಮಾಡಿಕೊಂಡಿದ್ರು. ಆದರೆ ಕೊನೆ ಕ್ಷಣದಲ್ಲಿ ಸಚಿವ ಸಂಪುಟ ಸಭೆ ವಿಧಾನಸೌಧಕ್ಕೆ ಸ್ಥಳಾಂತರವಾದ ಹಿನ್ನೆಲೆ ನಂದಿಗ್ರಾಮ ಭೋಗನಂದೀಶ್ವರ ದೇವಾಲಯದ ಆವರಣದಲ್ಲಿ ಸಭೆಯ ಬಂದೋಬಸ್ತ್ ನಿಮಿತ್ತ ಜಿಲ್ಲಾದ್ಯಂತ ಪೊಲೀಸರು ಪೆರೇಡ್ಗೆ ಸೇರಿದ್ರು. ಸಿಎಂ ಸೇರಿದಂತೆ ಸಚಿವರುಗಳು ಫೋಟೋಶೂಟ್ ನಿಗದಿಯಾಗಿದ್ದ ಜಾಗದಲ್ಲಿ ಎಸ್ಪಿ, ಎಎಸ್ಪಿ ಸೇರಿದಂತೆ ಜಿಲ್ಲೆಯ ಪೊಲೀಸರು ಸೇರಿ ಫೋಟೋಶೂಟ್ ಮಾಡಿಸಿದ್ದಾರೆ. ತೌಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.